ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ಕೋಲ ಶಾಂತೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ಧರ್ಮ ಕಾರ್ಯಗಳು ನಡೆಯಬೇಕಾದರೆ ಧರ್ಮಧ್ವಜ ಹಾರಿಸುವುದರ ಮೂಲಕ ಪ್ರಾರಂಭಿಸಲಾಗುವುದು. ಇಂದಿನಿಂದ 5 ದಿನಗಳ ಕಾಲ ವಿವಿಧ ದೇವರುಗಳ ಉಚ್ಚಯ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿ ಚನ್ನವೀರಪ್ಪ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎ. ಎಚ್. ಕೊಟ್ರೇಶ್, ಎ. ಎಚ್. ಮಲ್ಲಿಕಾರ್ಜುನ, ಎ. ಬಿ. ಚಿದಾನಂದಪ್ಪ, ರಂಗಪ್ಪ, ಇಟಿಗಿಹಳ್ಳಿ ಬಸವರಾಜ್, ಚನ್ನಬಸಪ್ಪ, ನಿವೃತ್ತ ಶಿಕ್ಷಕ ರಾಜಶೇಖರಪ್ಪ, ಪ್ರಾಂಶುಪಾಲರಾದ ನಾರನಗೌಡ, ಉಪನ್ಯಾಸಕ ಬೆಟ್ಟಪ್ಪ, ಪ್ರಶಾಂತ್, ವಾಲ್ಮೀಕಿ ಭಜನಾ ಸಂಘದವರು, ಐಟಿಐ ಕಾಲೇಜ್ ವಿದ್ಯಾರ್ಥಿಗಳು, ಊರಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಒಂದು ನೀನು ಬಳಗ ನೀನು ನನಗೆ ನೀನೆಲ್ಲದೆ ನತ್ತಾರಿಲ್ಲವೇ ಕೂಡಲು ಸಂಗಮದೇವ ಪ್ರಾತಸ್ಮರಣೀಯರಾದ ಬಸವಾದಿ ಪರಮೇಶ್ವರನ ಆರಾಧ್ಯ ದೈವ ಶ್ರೀ ಕೋರಶಾಂತೇಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿ ಶ್ರೀ ಕೋರಶಾಂತೇಶ್ವರ ಮಹಾಸ್ವಾಮಿಯ ರಥೋತ್ಸವದ ನಿಮಿತ್ತವಾಗಿ ಪ್ರಾರಂಭದಲ್ಲಿ ಧ್ವಜಾರೋಹಣದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಈ ಓಣೆಯ ಹಿರಿಯರು, ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರಾದಂಥ ಚನ್ನವೀರಪ್ಪನವರೇ, ಹಿರಿಯರಾದಂಥ ಮಂಗಣ್ಣನವರು ಹಾಗೂ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷವಾಗಿ ಆಗಮಿಸಿದ್ದ ಹಿರಿಯರು, ಮುಖ್ಯತಿಗಳಾದಂಥ ನಮ್ಮ ರಾಜಶೇಖರವರು ಹಾಗೂ ವಾಲ್ಮೀಕಿ ಭಜನಾ ಸಂಘದ ಎಲ್ಲ ಪದಾಧಿಕಾರಿಗಳು, ವಿದ್ಯಾರ್ಥಿಗಳಿಗೆ, ತಾಯಂದಿರು ಹಾಗೂ ಎಲ್ಲ ಹಿರಿಯ ಮುಖ್ಯಮಂತ್ರಿ, ನಿಮ್ಮೆಲ್ಲ ಹಿರಿಯರೇ ಹಾಗೂ ಮುಖ್ಯಮಂತ್ರಿ ನಿಮ್ಮೆಲ್ಲರಿಗೂ ಶರಣಾರ್ಥಿ.